ನಮಸ್ಕಾರ. ಈ ದಿನ ದಕ್ಷಿಣ ಉಪವಿಭಾಗದ ಆರ್ಜಿನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮತ್ತು ಅವರು ಟ್ರೈನಿಂಗ್ ಮಾಡಿರುವ ಒಳ್ಳೆಯ ಪತ್ತೆ ಕಾರ್ಯದ ಬಗ್ಗೆ ನಮಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇದರಲ್ಲಿ ಪ್ರಥಮವಾಗಿ ಏನಂತಂದರೆ ಜುಲೈ 30ರಂದು ಒಂದು ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೇವಸ್ಥಾನದ ಪಕ್ಕದಲ್ಲಿರುವ ಒಂದು ಕೋಣೆಯಿಂದ ಲಾಕ್ ಬ್ರೇಕ್ ಮಾಡಿ ಅಲ್ಲಿಂದ ದೇವಸ್ಥಾನದ ಕಿರೀಟ ಇರ್ಬೋದು, ಮೂರ್ತಿ ಇರ್ಬೋದು ಮತ್ತು ಇತರೆ ಬೆಳ್ಳಿಯ ಸಾಮಾನುಗಳೆಲ್ಲ ಕಳ್ತ ಮಾಡಿಕೊಂಡಿರೋದನ್ನು ದಾಖಲಾಗಿರುತ್ತೆ. ಅದರಲ್ಲಿ ನಮಗೆ ಒಟ್ಟು 1 kg 100 ಗ್ರಾಮಷ್ಟು ಬೆಳ್ಳಿ ಆಭರಣಗಳು ಕಳ್ತನಾಗಿರುತ್ತೆ. ಸೊ ಅದರಲ್ಲಿ ಪತ್ತೆಗೋಸ್ಕರ ಎಫರ್ಟ್ಸ್ ಆಗ್ತಾ ಇರ್ತಾರೆ. ಅವಾಗ ಆರ್ಜಿನಗರ ಇನ್ಸ್ಪೆಕ್ಟರ್ ಮತ್ತು ಅವರ ಕ್ರೈಮ್ ಟೀಮ್ಗೆ ಖಚಿತ ಮಾಹಿತಿ ಆಧಾರದ ಮೇಲೆ ಒಬ್ಬ ಆರೋಪಿಯನ್ನು ಬಂಧಿಸ್ತಾರೆ. ಅವರ ಹೆಸರು ಈಶ್ವರ್, ತಂದೆ ಗೋವಿಂದ್, ಸುಮಾರು 21-22 ವಯಸ್ಸು. ಅವರನ್ನು ಬಂಧಿಸ್ತಾರೆ. ಅವನ ಬಂಧನದಿಂದ ಏನು ಈ ದೇವಸ್ಥಾನದ ಪ್ರಾಪರ್ಟಿ, ಬೆಳ್ಳಿ ಆಭರಣಗಳು, ಕಿರೀಟ ಇರ್ಬೋದು ಮತ್ತು ಮೂರ್ತಿ ಇರ್ಬೋದು ಮತ್ತು ಇತರೆ ವಸ್ತುಗಳನ್ನು ವಶಪಡಿಸಿಕೊಂಡರು. ಆಮೇಲೆ ಆ ಆರೋಪಿಯನ್ನು ಹೆಚ್ಚಿನದಾಗಿ ವಿಚಾರಣೆ ಒಳಪಡಿಸಿದಾಗ ಅವನು ಆರ್ಜಿನಗರ ಲಿಮಿಟ್ಸ್ನಲ್ಲಿ ಇತರೆ ಅಪರಾಧಗಳನ್ನು ಮಾಡಿರುತ್ತದೆ. ಅವನ ಪಟ್ಟು ಬಂಧನದಿಂದ ಈಗ 4 ಅಪರಾಧಗಳು ಪತ್ತೆಯಾಗಿವೆ. ಬೇಸಿಕಲಿ ಕಳ್ಳತನ ಮತ್ತು ಮನೆ ಕಳ್ಳತನ ಪ್ರಕರಣಗಳು. ಇವನ ಒಂದು ಹಿನ್ನೆಲೆಯಲ್ಲಿ ಚೆಕ್ ಮಾಡಿದಾಗ ಇವನು ಮೈನರ್ ಇದ್ದಾಗ, ಇವನು ಕಾನೂನು ಸಂಘರ್ಷಕ್ಕೊಳಗಾದ ಬಾಲಕರಿದ್ದಾಗ ಅವಾಗಲೇ ಮೇಲೆ ಬಂದು ಚೌಕಲ್ಲಿ 2022ರಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣ ಇನ್ನೂ ವಿಚಾರಣೆಗಳಿದೆ ಅಂತ ಮಾಹಿತಿ ನೀಡಿದ್ದಾರೆ. ಮತ್ತು ಇವನ ಬಂಧನದಿಂದ ಇಲ್ಲಿವರೆಗೆ ಒಟ್ಟು 136 ಗ್ರಾಮ್ ಗೋಲ್ಡ್ ಮತ್ತು 1 kgಯಷ್ಟು ಸಿಲ್ವರ್ ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಂಡು ವಿಶೇಷವಾಗಿದ್ದಾರೆ. ಅಂದಾಜು ಇವತ್ತು ನಿಯರ್ಲಿ 22,65,000 ರೂಪಾಯಿಯಷ್ಟು ವಶಪಡಿಸಿಕೊಂಡಿದ್ದಾರೆ. ಇವನ ನೇಚರ್ ಬೇಸಿಕಲಿ ಏನಂತಂದರೆ ಇವನು ಕೆಲಸ ಮಾಡೋದು ಈ ಇಟಾಗಿ ಬೆಳ್ಳಿಯಲ್ಲಿ ಕೆಲಸ ಮಾಡ್ತಾರೆ, ಗೌಂಡಿ ಕೆಲಸ ಮಾಡೋದು, ಈ ದೇವಸ್ಥಾನ ಕಾಂಪೌಂಡ್ ಅಂತಾರೆ ಕಟ್ಟಲ್ಲಿ ಈ ಕಲ್ಲಿನ ಒಂದು ಕೆತ್ತನೆ ಕೆಲಸ ಮಾಡ್ತಾನೆ. ಕಲ್ಲು ಕಟ್ಟೆ ಆ ರೀತಿ ಕೆಲಸ ಮಾಡ್ತಾರೆ. ಮತ್ತು ಯಾವಾಗ ಹಣದ ಅವಶ್ಯಕತೆ ಇದ್ದಾಗ ಇವನು ಸರ್ಚರ್ ಇದ್ದಾರೆ. ಇವ್ರ ಜೊತೆ 212 ಜನ ಸರ್ಚರ್ ಬಗ್ಗೆ ಕೂಡ ನಾವು ಮಾಡಿದ್ದೆ. ಅವರನ್ನು ಕೂಡ ಬಂಧಿಸಲಿಕ್ಕೆ ಸ್ಥಳೀಯ ಪೊಲೀಸರಿಗೆ ನಿರ್ದೇಶನವನ್ನು ನೀಡಿದ್ದೀವಿ. ಈ ದೇವಸ್ಥಾನ ಅಪರಾಧ ಮಾಡಿದವರು ಮತ್ತು ಇತರೆ ಅಪರಾಧ ಮಾಡಿದವರು ಇನ್ನೂ ಕೆಲವು ಸರ್ಚರ್ಗಳ ಜೊತೆ ಸಹಕಾರ ನೀಡುವ ಬಗ್ಗೆ ಮಾಹಿತಿ ಇದೆ. ಅವರನ್ನು ಕೂಡ ಆದಷ್ಟು ಬೇಗ ಬಂಧಿಸ್ತೀವಿ. ಮತ್ತು ಇವನೇನು ಪ್ರತ್ಯೇಕ ಉಪಯೋಗಿಸ್ತಾ ಇದ್ದ ರಾಡ್ ಮತ್ತು ಸ್ಕ್ರೂ ಡ್ರೈವರ್ ಮನೆ ಬ್ರೇಕ್ ಮಾಡಲಿಕ್ಕೆ ಅದನ್ನು ಕೂಡ ನಾವು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಏನು 4 ಪ್ರಕರಣಗಳಲ್ಲಿ ಕಳೆದೋಗಿರುವ ಮಾಲ್ ಏನಿದೆ ಮತ್ತು ರಿಕವರಿ ಆಗಿರೋದು ಆಲ್ಮೋಸ್ಟ್ 90% ವ್ಯಾಲ್ಯೂ ರಿಕವರ್ ಆಗಿದೆ. ಈಗ 100/25 6.6 ಗ್ರಾಮ್ ಹೋಗಿತ್ತು. ಅದರಲ್ಲಿ ನಿಯರ್ಲಿ 6 ಕೆಜಿಯಷ್ಟು 66 ಗ್ರಾಮ್ 6 ಕೆಜಿಯಷ್ಟು ಅಲ್ಲಿ ರಿಕವರಿ ಮಾಡಿದ್ದಾರೆ. ಇನ್ನೊಂದರಲ್ಲಿ 77 ಗ್ರಾಮಲ್ಲಿ 70 ಗ್ರಾಮ್ ರಿಕವರಿ ಮಾಡಿದ್ದಾರೆ. ಇನ್ನೊಂದರಲ್ಲಿ ಹೋಗಿದ್ದೆ 7.7 ಗ್ರಾಮ್ ಅಂದರೆ 7 ಗ್ರಾಮ್ ಹೋಗಿತ್ತು. ಅದರಲ್ಲಿ